ಬಹುಶಃ ನನ್ನ ಬದುಕಿನಲ್ಲಿ ಅಥವಾ ರಾಜಕೀಯ ಬದುಕಿನಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಮಟ್ಟದ ಕ್ರೀಡಾ ಸ್ಫೂರ್ತಿ ಸ್ಪೋರ್ಟ್ಸ್ಮನ್ಶಿಪ್ ಅಂತೇಳಿದೆ ಅಲ್ಲ, ಈಗ ಅದು ನಮ್ಮ ಡಿಕ್ಷನರಿಯಿಂದ, ರಾಜಕೀಯ ಡಿಕ್ಷನರಿಯಿಂದ ಆ ಶಬ್ದ ಕಾಣ ಇರ್ತದೆ. ಬಹುಶಃ ನಾನು ಕಂಡಂತ ಅತ್ಯಂತ ಅಪರೂಪದ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಕೆಲಸ ಮಾಡಿದಂಥ ಒಬ್ಬ ರಾಜಕೀಯ ವ್ಯಕ್ತಿ ಅವರು ಅಂತ ಹೇಳಿದ್ರೆ ಪ್ರಥಮ ಶ್ರೇಣಿಯನ್ನ ನಾನು ಎಸ್.ಎಂ. ಕೃಷ್ಣ ಅವರಿಗೆ ಕೊಡಲಿಕ್ಕೆ ಅಪೇಕ್ಷೆ ಮಾಡ್ತಾ ಇದ್ದೆ. ಅಂತಹ ಶ್ರೇಷ್ಠತೆ ಅವರಲ್ಲಿ ಖಂಡಿತವಾಗಿ ಇತ್ತು. ಇವತ್ತು ನನಗೆ ಬಹಳ ಸಂತೋಷ ಅಂತ ಹೇಳಿದ್ರೆ ನಮ್ಮ ಶಿವಕುಮಾರ್ ಅವರು ಇಲ್ಲೇ ಇದ್ದಾರೆ. ಅವ್ರಿಗೆ ಕೊಟ್ಟಂತ ಪ್ರೋತ್ಸಾಹ ನಾನು ಕೊಡಲಿಲ್ಲ. ಅವರಿಗೆ ಪ್ರೋತ್ಸಾಹ ನಾನು ಸೀಟ್ ಮಾತ್ರ ಒಮ್ಮೆ MLA ಸೀಟ್ ಬಹುಶಃ ನಾನು ಕೊಟ್ಟಿರ್ಬೇಕು ಅಷ್ಟೇ. ಆಮೇಲೆ ಅವರು ಕೊಟ್ಟಷ್ಟು ಪ್ರೋತ್ಸಾಹ ನಾನು ಶಿವಕುಮಾರ್ ಅವರಿಗೆ ಕೊಡಲಿಲ್ಲ. ಶಿವಕುಮಾರನ್ನ ಇವತ್ತು ಬೆಳೆಸಿ ಅವರಿಗೆ ಉತ್ತೇಜನ ಮಾಡಿಕೊಟ್ಟು ಅವರು ಮುಖ್ಯಮಂತ್ರಿ ಆಗತಕ್ಕಷ್ಟು ಅರ್ಹತೆಯನ್ನ ಇವತ್ತು ಗಳಿಸಿದ್ರೆ ಎಸ್.ಎಂ. ಕೃಷ್ಣ ಅವರಿಗೆ ಆ ಕೀರ್ತಿ ಅಂದ್ರೆ ಆ ಪ್ರತಿಭೆಯನ್ನ ಗುರುತಿಸಿದಂತ ಒಂದು ನಮ್ಮ ರಾಜಕೀಯ ನಾಯಕರಿಗೆ ಬೇಕು. ಅದು ಗುಣ ಬಹಳ ಕಡಿಮೆ, ಈಗ ಅಸೂಯೆ ಜಾಸ್ತಿ. ಅಂತ ಸಂದರ್ಭದಲ್ಲಿ ಅನೇಕ ಯುವಕರನ್ನ ನಾನು ಕೂಡ ಅನೇಕ ಯುವಕರನ್ನ ಕಟ್ಟಿದೆ, ನಿರ್ಮಾಣ ಮಾಡಿದೆ. ಅನೇಕ ರೀತಿಯಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟು ಮಾಡಬೇಕು ಅಂತೇಳಿ ನಾನು ಮಂಜೂರು ಮಾಡಿದ ಮೇಲೆ ನಂತರ ಬಂದಂಥ ಮುಖ್ಯಮಂತ್ರಿಗಳು ಅದಕ್ಕೆ ಅಡ್ಡಗಾಲ ಹಾಕಿದ್ರು. ಆದರೆ ನನಗೆ ಅಡ್ಡಗಾಲ ಹಾಕಿದ ಕೂಡಲೇ ಅನ್ನಿಸ್ತು ಇದು ಈ ಪ್ರಾಜೆಕ್ಟ್ ಹೊರಟೋಯ್ತು, ಇದು ಬರೋದೇ ಇಲ್ಲ ಅಂತ. ಆದರೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಮೇಲೆ, ನಮ್ಮ DK ಶಿವಕುಮಾರ್ ಅವರು ಮಂತ್ರಿ ಆದಮೇಲೆ ಅದನ್ನು ಕೈ ಬಿಡಲಿಲ್ಲ. ಯಾಕಂದರೆ ಏನೋ ವೀರಪ್ಪ ಮೊಯ್ಲಿಯವರು ಪ್ರಾರಂಭ ಮಾಡಿದ್ರು, ಅದರಿಂದ ಇಲ್ಲಿ ಕೈ ಬಿಡೋಣ ಅಂತೇಳಿ ಬಿಡಲಿಲ್ಲ. ಅದನ್ನು ಮುಂದುವರಿಸಿ ಆ ಒಂದು ದೊಡ್ಡ ಪ್ರಾಜೆಕ್ಟನ್ನು ಕೈಗೊಂಡು ಯಶಸ್ಸು ಮಾಡಿದವರು ಎಸ್.ಎಂ. ಕೃಷ್ಣ ಅವರು, ನಮ್ಮ DK ಶಿವಕುಮಾರ್ ಅವರ ಬೆಂಬಲಿಸಿದರು. ಅದರಿಂದ ಅನೇಕ ಉದಾಹರಣೆಗಳನ್ನ ಹೆಸರಿಸಬಹುದು. ನಾನು ಯಾವುದು ಇನಿಷಿಯೇಟಿವ್ ತಗೊಂಡೆ ಅದನ್ನು ಮುಂದುವರಿಸಿ ಯಶಸ್ವಿಯನ್ನ ಮಟ್ಟಕ್ಕೆ ತಂದಂಥವರು ನಮ್ಮ ಎಸ್.ಎಂ. ಕೃಷ್ಣ ಅವರು. ಅದರಿಂದ ಹೆಚ್ಚು ಬೆಳೆಸಲಿಕ್ಕೆ ನಾನು ಅಪೇಕ್ಷೆ ಪಡೋದಿಲ್ಲ. ಅದರಿಂದ ಇಡೀ ನನ್ನ ರಾಜಕೀಯ ಜೀವನದಲ್ಲಿ ಯಾವ ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇದ್ದಂತ ಒಬ್ಬರಿದ್ದರೆ ನನ್ನನ್ನು ಅವರು ಟ್ಯಾಕ್ಸೇಷನ್ ಕಮಿಷನ್ ಇದ್ದು ಅಧ್ಯಕ್ಷ ಮಾಡಿದರು, ರೆವಿನ್ಯೂ ಕಮಿಷನ್ ಇದ್ದು ಅಧ್ಯಕ್ಷ ಮಾಡಿದ್ರು. ನಾನು ಹೇಳಿದೆ ಅಧ್ಯಕ್ಷ ಮಾಡಿದ್ದು ಸರಿ, ಆದರೆ ಶಿಫಾರಸನ್ನ ನೀವು ಎಲ್ಲ ಅಡ್ಡ ಬಂದರು, ಅವರ ಅಧಿಕಾರಿಗಳು ಅಡ್ಡ ಬಂದರು, ಮಂತ್ರಿಮಂಡಲರು ಅಡ್ಡ ಬಂದರು, ಈ ಶಿಫಾರಸುಗಳನ್ನ ಮಾಡಬೇಡಿ ಆಗುದಿಲ್ಲ ಅಂತೇಳಿ ಹೇಳಿದ್ರು. ಆದರೆ ಆ ಟ್ಯಾಕ್ಸೇಷನ್ ಕಮಿಷನ್ ಮತ್ತು ರೆವಿನ್ಯೂ ಕಮಿಷನ್ ನಾನು ಕೊಟ್ಟಂತ ಶಿಫಾರಸನ್ನ 100ಕ್ಕೆ 100 ಪಾಲು ಅನುಷ್ಠಾನ ಮಾಡಿದವರು ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಅವರು. ಆದ್ರಿಂದ ಸೌಜನ್ಯದ ಸಾಕಾರ ಮೂರ್ತಿಯಾದಂಥ ಎಸ್.ಎಂ. ಕೃಷ್ಣ ಅವರನ್ನ ನಾವು ಕಳ್ಕೊಂಡಿದ್ದೇವೆ. ವೈಯಕ್ತಿಕವಾಗಿ ನಮಗೆ ಬಹಳ ವಿಶೇಷವಾದಂಥ ದುಃಖ ಆಗ್ತಾ ಇದೆ. ಬಹುಶಃ ಅವರನ್ನ ಪೋಷಣೆ ಮಾಡಿ ನಮ್ಮ DK ಶಿವಕುಮಾರ್ ಅವರನ್ನ ಅತ್ಯಂತ ಉತ್ತುಂಗ ಒಂದು ಪ್ರತಿಭಾವಂತ ಒಬ್ಬ ನಾಯಕನನ್ನಾಗಿ ನಿರ್ಮಾಣ ಮಾಡಿದಂಥವ್ರು ಅವರಿಗೆ ಬಹಳ ದುಃಖ ಆಗಿರ್ಬೇಕು. ಅವರ ಕುಟುಂಬಕ್ಕೆ ಬಹಳ ದುಃಖ ಆಗಿದೆ. ಅವರ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.